ಎಲ್ಲರಿಗೂ ನನ್ನ ನಮಸ್ಕಾರ. ಈ ಫೋಟೋ ನೋಡ್ತಾ ಇದ್ದಂಗೆ ಇದೇನಿದು ಅಂತ ನಿಮಗೆ ಅನಿಸಿರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸು ತುಂಬಿ ಕಣ್ಣಂಚಲ್ಲಿ ನೀರಾಡ್ತಾ ಇದೆ. ನಿಜವಾಗ್ಲೂ ಅಷ್ಟು ನಾನು ಭಾವುಕಳಾಗಿ ಈ ವಿಡಿಯೋನ ನೋಡಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನಮ್ಮಿಂದ ಇದೆಲ್ಲ ಸಾಧ್ಯನಾ? ನಾನು ಇಷ್ಟು ಜನರನ್ನ ಪರಿಚಯಿಸಿದ ಅಥವಾ ಒಂದು ಆನ್ಲೈನ್ ಒಂದು ವೇದಿಕೆಯನ್ನು ಬಳಸ್ಕೊಂಡು ಇದೆಲ್ಲ ಸಾಧ್ಯನಾ? ಇಷ್ಟು ಜನ ಒಗ್ಗಟ್ಟಾಗಿ ಸೇರಿಕೊಂಡು ಈ ಸಾಧನೆನ ಮಾಡ್ತಾರಾ? ಇದೆಲ್ಲ ಒಂದು ಕ್ಷಣ ಯೋಚಿಸಿದಾಗ ನಿಜವಾಗ್ಲೂ ಈ ಕ್ಷಣ ನಾನು ಭಾವುಕಳಾಗಿದ್ದೀನಿ. ಈ ಕಾರ್ಯಕ್ರಮ ನಿಜವಾಗ್ಲೂ ನೋಡಿದಾಗ ಮನಸ್ಸು ತುಂಬಿ ಬರುತ್ತೆ. ಇವ್ರಿಗೆಲ್ಲ ಏನು ಹೇಳಬೇಕು? ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನ್ನ ಬಾಳಲ್ಲಿ ಬಂದಿರೋದೇ ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ಅದರಲ್ಲೂ ನಮ್ಮ ಟೀಚರ್ಸ್ ವೀಣಾ ಜತ್ತಿ, ವೀಣಾ ಮೇಡಮ್, ಸಿಂಗರ್ ವೀಣಾ ಮೇಡಮ್ಮು, ನಿಜವಾಗ್ಲೂ ಹೇಳ್ತೀನಿ ನಿಮಗೊಂದು ದೊಡ್ಡ ನಮಸ್ಕಾರ. ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹೀಗೂ ಮಾಡ್ಬೋದಾ ಅಂತ ತೋರಿಸ್ಕೊಟ್ಟಂಥ ಶಿಕ್ಷಕಿಯರು ನೀವು. ಥ್ಯಾಂಕ್ ಯು ಸೋ ಮಚ್. ಆನ್ಲೈನಲ್ಲೇ ಕನ್ನಡ ರಾಜ್ಯೋತ್ಸವ ಮಹಿಳಾ ದಿನಾಚರಣೆಯನ್ನು ಏನು ಅದ್ಭುತವಾಗಿ ಆಚರಿಸಿದ್ದಾರೆ. ಮಹಿಳೆಯರ ಟ್ಯಾಲೆಂಟ್ಸ್ ನೀವು ನೋಡಿ ಕಣ್ಣು ತುಂಬಿಕೊಳ್ಳೇಬೇಕು. ಬನ್ನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಗೆಯು ಹರಿಯುವ ಸಂಗನ ಬಸವನ ತಾಳವಿದು, ಹೊನ್ನಿನ ನಾಡಿದು ಗಂಧದ ಬೀಡಿದು, ಇದುವೇ ನಾಡಿನ ಹೆಮ್ಮೆಯು, ಇದುವೇ ನಮ್ಮ ಕನ್ನಡ ನಾಡಿನ ಹೆಮ್ಮೆಯು ಎಂದೆನ್ನುತ್ತಾ ತಾಯಿ ಭುವನೇಶ್ವರಿ ದೇವಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಮ್ಮ ನಾಡಿನ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಮೇಡಮ್, ಲತಾ ಮೇಡಮ್. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ, ಮೂಡಿ ಬಂದುದೆ ಸೊಗಸು ಈ ನಾಡಿನಲ್ಲಿ ನಾನು, ಮೂಡಿ ಬಂದುದೆ ಸೊಗಸು ಕರುನಾಡ ಪ್ರೀತಿಸುವ ಭಾಗ್ಯವೇನದಾಯ್ತು, ಅರಸಿ ಐಸಿರಿ ತಾಯಿ ಗೆಲ್ಲದಿ ಹಳೇನು, ಅವಳ ಒಲುಮೆಯ ಸಿರಿಯು ನನ್ನದಾಯ್ತು, ಈ ನಾಡಿನಲ್ಲಿ ನಾನು ಮೂಡಿ ಬಂದುದೆ ಸೊಗಸು, ಈ ನಾಡಿನಲ್ಲಿ ನಾನು ಮೂಡಿ ಬಂದುದೆ ಸೊಗಸು. ಈ ವರ್ಷದ ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರಿಗೂ ಬಹಳ ವಿಶೇಷವಾಗಿದೆ. ಏಕೆಂದರೆ ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ಕರುನಾಡ ಹಬ್ಬ ಇದರೊಟ್ಟಿಗೆ ಮಕ್ಕಳ ದಿನಾಚರಣೆ ಒಟ್ಟೊಟ್ಟಿಗೆ ಬಂದು ನಮ್ಮ ನಿಮ್ಮೆಲ್ಲರ ಉತ್ಸಾಹ, ಸಡಗರ, ಸಂಭ್ರಮವನ್ನ ಇಮ್ಮಡಿಯಲ್ಲ ಮುಮ್ಮಡಿಗೊಳಿಸಿದೆ. ಅದರಲ್ಲೂ ನಮ್ಮ ಈ ಕನ್ನಡ ರಾಜ್ಯೋತ್ಸವದ ಆಚರಣೆ ನನ್ನ ನಿಮ್ಮ ಪಾಲಿಗೆ ಮರೆಯಲಾರದ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಹೌದು, ನಾವು ಮಹಿಳೆಯರೇ ಸೇರಿಕೊಂಡು ಆಚರಿಸಿದ ಈ ಹಬ್ಬ ನಮ್ಮೆಲ್ಲರ ಹೆಮ್ಮೆಯ ಸಂಕೇತ. ನಾವು ಒಳ್ಳೆಯದನ್ನ ಅರಿತು ಮುಂದೆ ಹೆಜ್ಜೆ ಇಟ್ಟಾಗ ಜಗತ್ತೇ ನಮ್ಮ ಹಿಂದೆ ಇರುವುದು. ನಮ್ಮ ಮನೆಗಳಲ್ಲಿ ಕನ್ನಡ ಎಂದೆಂದಿಗೂ ಅಜರಾಮರವಾಗಿರಲಿ. ನಮ್ಮ ಜೀವ ಇರುವವರೆಗೂ ಕನ್ನಡ ನಾಡು ನುಡಿಯ ಜೊತೆಗೆ ನಮ್ಮ ಗಾನ ಪಯಣ ಸಾಗುತ್ತಿರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎದೆ ಬಗೆದರೆ ಇರಲಿ ಕನ್ನಡ, ಹೃದಯ ಬಡಿದರೆ ಬರಲಿ ಕನ್ನಡ. ಧನ್ಯವಾದಗಳು. ಒಳ್ಳೆ ಪ್ರಾರಂಭ ಕೊಟ್ಟಿದ್ದೀರಾ. ಹೀಗೆ ನಮ್ಮ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಈಗ ಕಾಂಚನ ಅವರಿಗೆ ಕಂಟಿನ್ಯೂ ಮಾಡಿ. ಅಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಎಂಬ ಜಿ.ಎಸ್. ಶಿವರುದ್ರಪ್ಪನವರ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ತಾಯಿ ಭುವನೇಶ್ವರಿ ದೇವಿಗೆ ದೀಪ ಬೆಳಗುವ ಮೂಲಕ ಪ್ರಾರಂಭಿಸೋಣ. ವೀಣಾ ಮೇಡಮ್, ದೀಪ ಬೆಳಗಿ ಹಚ್ಚೆಯು ಕನ್ನಡ ದೀಪ ಸಾಂಗ್ ಅನ್ನು ಮಧು ಅವರು ಹೇಳ್ತಾರೆ. ಹಚ್ಚೆವು ಕನ್ನಡದ ದೀಪ
ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮೆರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು, ಹಚ್ಚೇವು ಕನ್ನಡದ ದೀಪ. ಏನಿದು ಗಾಯತ್ರಿ ಮೇಡಮ್ ಹಾಡು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ವೀಣಾ ಮ್ಯಾಮ್ ಬೈಕೋಬಾರ್ದು ಅಷ್ಟೇ. ಪಾಪ ಅವರು ಇದೇ ಹಾಡನ್ನು ಅಲ್ಲಿ ಹೇಳಿದರು, ಬಟ್ ನನಗೆ ಕಾಪಿರೈಟ್ ಕ್ಲೇಮ್ ಆಗುತ್ತೆ, ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೂಡ ಇತ್ತು. ಹಾಗಾಗಿ ಆ ಹಾಡನ್ನು ಕೆಡಿಸೋ ಒಂದು ಮನಸ್ಸಿರಲಿಲ್ಲ. ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೀನಿ ಅಲ್ಲಿ ಒಂದು ಕಾಂಪನ್ಸೇಟ್ ಮಾಡೋಕ್ಕೆ. ನಿಜವಾಗ್ಲೂ ಈ ಹಾಡು ಕೇಳ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ. ಎಲ್ರಿಗೂ ಹಾಗೆ ಅನಿಸುತ್ತೆ ಅನ್ಕೋತೀನಿ, ಯಾಕಂದರೆ ಅಷ್ಟು ಅರ್ಥಪೂರ್ಣವಾದಂಥ ಒಂದು ಹಾಡು. ಪ್ರತಿ ಕಾರ್ಯಕ್ರಮಗಳಲ್ಲೂ ದೀಪ ಹಚ್ಚುವಾಗ ಇದೊಂದು ಮೋಸ್ಟ್ ಟ್ರೆಂಡಿಂಗ್ ಸಾಂಗ್, ಹಾಗೆ ಮೋಸ್ಟ್ ಎಲ್ಲ ಕಡೆ ಬಳಸುವಂಥ ಒಂದು ಹಾಡು. ಸೊ ಇಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವನ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ನಮ್ಮ ವೀಣಾ ಮೇಡಮ್ಮು ನಡೆಸ್ಕೊಂಡು ಬಂದಿದ್ದಾರೆ. ಅವರ ಸ್ಟೂಡೆಂಟ್ಗಳಿಗೂ ಅಷ್ಟೇ ನಾನು ತುಂಬ ಮನಸ್ಫೂರ್ತಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ಕುಟುಂಬ ಅಂತ ಅವ್ರು ಮಾಡ್ಕೊಂಡ ನಂತರ ಎಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮೊಬೈಲ್ ಇಟ್ಕೊಂಡು ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ನೋಡಲಿಕ್ಕೆ ಒಂದು ಕಣ್ಣಿಗೆ ಹಬ್ಬ. ಇದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಆದರೆ ಈಗ ನೀವು ನೋಡ್ತಾ ಇರೋದು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ. ಎಷ್ಟು ಚೆನ್ನಾಗಿ ವೀಣಾ ಮೇಡಮ್ಮು ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ರೆಡಿಯಾಗಿ ಅಷ್ಟು ಕಳಕಳಿಯಾಗಿ ಕೂತ್ಕೊಂಡು ಕಾರ್ಯಕ್ರಮನ ನಡೆಸ್ತಾರೆ. ಕಾಂಚನ ಅವರ ನಿರೂಪಣೆ ಅಂತೂ ಅತ್ಯದ್ಭುತ. ಅದು ಯಾವಾಗ ನಮಗೆ ಅವರ ನಿರೂಪಣೆ ಕೇಳೋವಂಥ ಒಂದು ಸುಸಂದರ್ಭ ಒದಗಿ ಬರುತ್ತೋ ನೋಡೋಣ. ನಮ್ಮ ಕಾರ್ಯಕ್ರಮದಲ್ಲೂ ಅವರೇ ನಿರೂಪಣೆ ಮಾಡಿದರೆ ಇನ್ನೂ ಅದ್ಭುತವಾಗಿರುತ್ತೆ. ಹಾಗೆ ವೀಣಾ ಮೇಡಮ್ ಕಾಂಪ್ಲಿಮೆಂಟ್ ನನ್ನ ಕಡೆಯಿಂದ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಾಗೆ ನಿಮ್ಮ ಗೆಳತಿಗೂ ಕೂಡ ತನ್ನ ಕಡೆಯಿಂದ ಧನ್ಯವಾದ ತಿಳಿಸಿ. ಅವರು ಕೂಡ ತುಂಬ ಅದ್ಭುತವಾಗಿ ತುಂಬ ಸ್ಪೋರ್ಟಿವ್, ಅಂದರೆ ಎಲ್ಲದಕ್ಕೂ ಸೈ ಅನ್ನುವಂಥ ಹೆಣ್ಮಕ್ಳು. ನಿಮ್ಮೆಲ್ರಿಗೂ ಧನ್ಯವಾದ. ಮೋಸ್ಟ್ಲಿ ಈ ಕಾರ್ಯಕ್ರಮ ಪೂರ್ತಿ ನಾನೇ ಮಾತಾಡಬೇಕೋ ಏನೋ. ಪಾಪ ಅವರೆಲ್ಲ ಎಂಥ ಅದ್ಭುತವಾದ ಹಿನ್ನೆಲೆ ಗಾಯನ ಹಾಗೆ ಹಿನ್ನೆಲೆ ಸಂಗೀತನ ಹಾಕ್ಕೊಂಡು ಮಾಡ್ತಾಯಿದ್ರೆ ಅದು ನನಗೆ ಕಾಪಿರೈಟ್ ಪ್ರಾಬ್ಲಮಿಂದ ನಾನು ಅದನ್ನು ಮ್ಯೂಟ್ ಮಾಡಬೇಕಾಗಿದೆ. ಗೆಳತಿಯರೇ, ನಿಮ್ಮನ್ನೇನು ತಡೀತಾ ಇದೆ? ವಯಸ್ಸಾ? ಅಂದ ಚಂದನ? ಕುಟುಂಬನ? ಮಕ್ಕಳ? ಒಂದು ಕ್ಷಣ ಹಿಂತಿರುಗಿ ಯೋಚಿಸಿ ನೋಡಿ. ಇವರೆಲ್ರಿಗೂ ಕುಟುಂಬ ಇದೆ, ಇವ್ರಿಗೂ ಎಲ್ಲರಿಗೂ ಜವಾಬ್ದಾರಿಗಳಿದೆ. ಆದರೂ ಏನಾದರೂ ಒಂದು ನಾವು ಕಲಿಬೇಕು, ನಾವು ಸಮಾಜದಲ್ಲಿ ಒಂದು ಗುರುತನ್ನು ಮಾಡಬೇಕು, ಏನಾದರೂ ಒಂದು ನಮ್ಮತನವನ್ನು ಉಳಿಸಿ ಹೋಗಬೇಕು ಅಂತ ದಿಟ್ಟ ಹೆಜ್ಜೆಯನ್ನು ಇಟ್ಟಂಥ ನಮ್ಮ ಗೆಳತಿಯರು ಇವರು. ಕಾಂಚನ ಇಷ್ಟೊತ್ತು ಹೇಳ್ತಾ ಇದ್ದಲ್ಲ ನಿರೂಪಣೆ ಅಂತ, ಹೌದು, ಇವ್ರಿಗೆ ಸಲ್ಲಬೇಕು ಈ ಅದ್ಭುತವಾದ ಕನ್ನಡ ಭಾಷೆಗೆ ಮುತ್ತಿನಂಗೆ ಮಾತಾಡುವಂಥ ನಿಮಗೆ ನಮ್ಮ ಕೃತಜ್ಞತೆ. ನೋಡಿ, ಅವರು ಕೃಷ್ಣನ ಒಂದು ರಾಸಲೀಲೆಯನ್ನು ಅಭಿನಯಿಸಿ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆದರೆ ಹೇಳಿದ್ನಲ್ಲ, ಕಾಪಿರೈಟ್ ಪ್ರಾಬ್ಲಮಿಂದ ನಾನು ಮ್ಯೂಸಿಕ್ಕನ್ನು ಪ್ಲೇ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ಸಲ ವೀಡಿಯೋ ಮಾಡುವಾಗ ನೀವೆಲ್ಲರೂ ಒಂಚೂರು ಗಮನ ಹರಿಸಿ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು,
ಗುಲಾಮಳಿವಳಲ್ಲ, ಸಲಾಮು ಹೊಡೆಯಲ್ಲ, ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರವಾಗಿ ಅಳು. ಇದು ಇವರು ನೃತ್ಯ ಮಾಡಿ ತೋರಿಸಿರುವಂಥ ಒಂದು ಹಾಡು. ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವರ ಪ್ರಯತ್ನಕ್ಕೆ ನಿಜವಾಗ್ಲೂ ನಿಮ್ಮ ಬೆಂಬಲ ಬೇಕೇ ಬೇಕು. ಇನ್ನಷ್ಟು ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳು ಈ ರೀತಿ ನಮ್ಮ ಮುಂದೆ ಬರ್ತಾರೆ. ನಾವು ಸ್ವತಂತ್ರ, ನಾವು ಧೈರ್ಯವಂತರು ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂತಿಂಥ ಹೆಣ್ಣು ನಾನಲ್ಲ, ಈ ಹಾಡಿಗೆ ಇವರು ನೃತ್ಯ ಮಾಡಿರೋದು. ನಮ್ಮ ಮೇಡಮ್ ನೋಡಿ, ನಿಜವಾಗ್ಲೂ ಈ ಥರ ಸ್ಪೋರ್ಟಿವ್ ಆಗಿರೋ ಟೀಚರ್ ಇದ್ದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಲ್ವ. ನೋಡಿ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮೇಡಮ್. ನಿಮ್ಮಂಗೆ ಟೀಚರ್ಸ್ ಇದ್ಬಿಟ್ರೆ ಶಿಕ್ಷಕಿಯರು ಅಥವಾ ಮೀನ್ಸ್ ನಿಮ್ಮ ಶಿಷ್ಯರು ಎಲ್ಲರೂ ಧೈರ್ಯವಾಗಿ ಮುನ್ನುಗ್ತಾರೆ. ನಾವು ನಿಮ್ಮ ಜೊತೆ ಬರ್ತೀವಿ, ನಮ್ಮನ್ನು ನಡೆಸಿ ಅಂತ ನಿಮ್ಮ ಕೈ ಹಿಡಿತಾರೆ ಅಂತ ಹೇಳಿ ಖುಷಿಯಾಗುತ್ತೆ. ನಿಜವಾಗ್ಲೂ ನಿಮ್ಮೆಲ್ಲರ ಧೈರ್ಯಕ್ಕೆ, ನಿಮ್ಮೆಲ್ಲರ ಈ ಒಂದು ಕ್ರಿಯಾಶೀಲತೆಗೆ ನನ್ನ ತುಂಬು ಹೃದಯ ಧನ್ಯವಾದಗಳು. ಹೌದು, ಇವತ್ತು ಯಾಕೋ ಗೊತ್ತಿಲ್ಲ, ಇದೆಲ್ಲ ನೋಡ್ತಾ ಇದ್ದರೆ ಈ ಪುಟ್ಟ ಪುಟ್ಟ ಪ್ರಯತ್ನಗಳು ನಮಗೆಷ್ಟು ಖುಷಿ ಕೊಡ್ತಾ ಇದೆ, ಎಷ್ಟು ನಮಗೆಲ್ಲ ಹುರಿದುಂಬಿಸ್ತಾ ಇದೆ. ನಿಮಗೇನು ಅನಿಸ್ತಾ ಇಲ್ವಾ? ನನಗಂತೂ ನಿಜವಾಗ್ಲೂ ಅರೆ ನಾನು ಸ್ವಲ್ಪ ಬಿಡುವಿದ್ದಿದ್ರೆ ಇದೆಲ್ಲದಕ್ಕೂ ನಾನು ಜಾಯ್ನ್ ಆಗಿ ನಾನು ಕೂಡ ಈ ರೀತಿ ಅಭಿನಯಿಸ್ತಿದ್ನೇನೋ ಅನ್ನೋ ಒಂದು ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಆಸೆ ಆಗ್ತಾಯಿದೆ. ಹೌದು, ಇನ್ನು ಹೆಚ್ಚೆಚ್ಚು ಜನ ಈ ರೀತಿ ನೀವು ಬನ್ನಿ. ನಮ್ಮ ಗಾಯೂಸ್ ಗ್ಲಿಟ್ಸ್ ಕುಟುಂಬದ ಸದಸ್ಯರು ನೀವೆಲ್ಲರೂ ಎಷ್ಟು ಕ್ರಿಯಾಶೀಲರು ಅಂತ ತೋರ್ಸೋಕ್ಕೆ ನನಗೂ ಕೂಡ ತುಂಬ ಆಸೆ ಇದೆ. ಈ ಥರ ಪುಟ್ಟ ಪುಟ್ಟ ಪ್ರಯತ್ನಗಳು ನಡೀತಾ ಇರಲಿ, ಹೆಚ್ಚೆಚ್ಚು ಜನರ ಮೇಲೆ ನಮ್ಮ ಮಹಿಳೆಯರು ಪ್ರಭಾವ ಬೀರ್ತಾ ಇರಲಿ. ಇಲ್ಲಿ ನೀವು ಈಗ ನೋಡ್ತಾ ಇರೋದು ಜಿಲ್ಕಾ ಜಿಲ್ಕಾ ರೇ, ಜಿಲ್ಕಾ 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 ರೇ, ಜಿಲ್ಕಾ ಜಿಲ್ಕಾ ರೇ, ಜಿಲ್ಕಾ ರೇ, ಜಿಲ್ಕಾ ರೇ. ನನಗೆ ನಿಜವಾಗ್ಲೂ ಈ ಹಾಡು ಗೊತ್ತಿಲ್ಲ. ಪಾಪ ಅವ್ರು ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಹಾಕೊಂಡು ಮಾಡ್ತಾಯಿದ್ದಾರೆ. ನನಗೆ ವಾಯ್ಸ್ ಓವರ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ, ಅಂದರೆ ನ್ಯಾಯ ಒದಗಿಸೋಕ್ಕೆ ಆಗ್ತಾಯಿಲ್ಲ. ಶಬನಮ್ ಜೈಸಿ ಲಡ್ಕಿ ತೆರೆಯುತ್ತ ದಿಲ್ ಕಿ ಕಿಟಕಿ, ಈ ಹಾಡನ್ನೊಂದು ಕೇಳಿ ಶಾಮ್ ಸೆ ಸುಬಹ. ಸಾಕು ಅನಿಸುತ್ತೆ, ಯಾಕಂದರೆ ಮೇಡಮ್ ನನ್ನ ಬೈಕೋಬೋದು. ನೆಕ್ಸ್ಟ್ ಟೈಮ್ ನೀವೇನಾದರೂ ವೀಡಿಯೋ ಮಾಡುವಾಗ ಆದಷ್ಟು ಈ ಮ್ಯೂಸಿಕ್ಕನ್ನು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕನ್ನು ಏನಾದರೂ ಸಾಧ್ಯನಾ ಅಂತ ನೋಡಿ, ಹೆಚ್ಚೆಚ್ಚು ಮಾತನಾಡಿ, ಹಾಡು ಹೇಳಿ, ಡ್ಯಾನ್ಸ್ ಮಾಡಿದ್ರೂ ಪರವಾಗಿಲ್ಲ, ಇನ್ನೊಬ್ಬರು ಯಾರಾದರೂ ಹಾಡು ಹೇಳಿ ಒಬ್ಬರು ಡ್ಯಾನ್ಸ್ ಮಾಡಿ. ಯಾಕಂದರೆ ನಿಮ್ಮ ಈ ಒಂದು ಕಲೆಗೆ ನಾನು ನ್ಯಾಯ ಒದಗಿಸ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಕೊರಗು. ಹಾಗಾಗಿ ಆ ಮ್ಯೂಸಿಕ್ ಹಾಕ್ಲಿಕ್ಕೆ ನಂಗೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.